ವಯಸ್ಸುಪರ್ಣ ಉಪಸೇದುರಿಂದ್ರಂ ಪ್ರಿಯಮೇಧ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣಿಃ ಊರ್ಧ್ವಿಚಕ್ಷುಃ ಮುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಅಂತ ಒಂದು ವೇದ ಮಂತ್ರ. ಕಳೆದ ದಿವಸ ಕೂಡ ಅದನ್ನು ನೋಡಿದ್ವಿ. ಅದರಲ್ಲಿ ನಿಧ ಅನ್ನೋ ಶಬ್ದದ ಅರ್ಥ ಬಲೆ ಅಂತಂದ್ರೆ ಕಳೆದ ದಿವಸ ನೋಡಿದ್ವಿ. ಈಗ ನಾಧಮಾನಾಹ ಅಂದ್ರೆ ಏನು? ನಾಧಮಾನರು ಅಂದ್ರೆ ಯಾಚನೆ ಮಾಡುವವರು ಅಂತ ಅರ್ಥ. ಈಗ ನಮಗೆ ಇರುವ ಕೋಶಗಳಲ್ಲಿ ನಾಥ ಧಾತು ಉಪಲಬ್ಧ ಇದೆ. ಅದು ನಾಧೃ ಅಂತ ಕೂಡ ಕಾಣಿಸ್ತದೆ. ನಾಧ ಅಂತ ಕೂಡ ಪಾಠ ಇದೆ, ಏನು ತಪ್ಪಿಲ್ಲ. ಅದಕ್ಕೆ ಯಾಂಚ, ಉಪತಾಪ, ಐಶ್ವರ್ಯ, ಆಶೀಷ್ ಇಷ್ಟು ಅರ್ಥಗಳಿವೆ. ಧಾತು ಸಂಖ್ಯೆ 6ನೇದ್ದು, ತೀರಾ ಧಾತು. ಅದು ಮೊದಲಿಗೆ ಕಾಣಿಸ್ತದೆ. ಅದು ಯಾಂಚ ಬೇಡುವುದು, ಉಪತಾಪ ಅಂದ್ರೆ ಕಷ್ಟಕ್ಕೊಳಗಾಗುವುದು ಅಂತ ಅರ್ಥ ಕಾಣಿಸ್ತದೆ ಅದನ್ನು ನೋಡಿದ್ರೆ. ಐಶ್ವರ್ಯ, ದೊಡ್ಡ ಐಶ್ವರ್ಯವಂತನಾಗಿರುವುದು. ಇದಿ ಪರಮೈಶ್ವರಿ ಅಂತ ಅದು ಹೇಗೆ ಅರ್ಥ ಇದೆಯೋ ಹಾಗೆ ದೊಡ್ಡ ಪ್ರಮಾಣದ ಐಶ್ವರ್ಯಕ್ಕೆ ಒಡೆಯನಾಗಿ ಆಳ್ವಿಕೆ ಮಾಡುವವನು ಅಂತ ಅರ್ಥ. ಮತ್ತೆ ಆಶೀಷ್ ಅಂದ್ರೆ ಆಶೀರ್ವಾದ ಮಾಡುವವನು ಅಂತ, ಕೊಡುವುದು ಅಂತ ಅರ್ಥ. ಇಷ್ಟು ಅರ್ಥಗಳು ಈ ಧಾತುವಿಗೆ ಇವೆ. ಅದರಲ್ಲಿ ಆಶೀರ್ ಅನ್ನೋ ಅರ್ಥದಲ್ಲಿ ಅದು ಆತ್ಮನೇಪದ ಆಗ್ತದೆ, ಉಳಿದ ಅರ್ಥದಲ್ಲಿ ಪರಸ್ಮೈಪದ ಆಗ್ತದೆ ಅಂತ ಈಗೇನೋ ಒಂದು ವಾರ್ತಿಕ ಇದೆ. ನಮಗೇನದು ಬೇಕಾಗಿಲ್ಲ. ಎಲ್ಲ ಅರ್ಥಗಳಲ್ಲೂ ಕೂಡ ನಾವು ಉಭಯಪದಿತ್ವವನ್ನು ಸ್ವೀಕಾರ ಮಾಡಬಹುದು. ಅಂತೂ ನಾಥತೆ ಅಥವಾ ನಾಥತಿ ಅಂತಂದ್ರೆ, ಅದಿಲ್ಲದೆ ಹೋದ್ರೆ ನಾಧತಿ ಅಥವಾ ನಾಧತೆ. ಹೀಗಂದ್ರೆ ಬೇಡ್ತಾನೆ ಅಂತ ಅರ್ಥ, ಸಂಕಟಕ್ಕೊಳಗಾಗಿದ್ದಾನೆ ಅಂತ ಅರ್ಥ, ಅಥವಾ ದೊಡ್ಡ ಐಶ್ವರ್ಯಶಾಲಿಯಾಗಿ ಇನ್ನೊಬ್ಬರನ್ನ ಆಳ್ತಾನೆ, ರೂಲ್ ಮಾಡ್ತಾನೆ ಅಂತ ಅರ್ಥ, ಆಶೀರ್ವಾದ ಮಾಡ್ತಾನೆ ಅಂತ ಕೂಡ ಹೀಗರ್ಥ. ಈ 4 ಅರ್ಥಗಳು ಅದಕ್ಕೆ ಉಪಲಬ್ಧ ಇವೆ. ಅದರಲ್ಲಿ ಇಲ್ಲಿ ನಾಧಮಾನಾಹ ಅಂದ್ರೆ ಯಾಚನೆ ಮಾಡುವವರು, ಯಾಚನೆ ಮಾಡ್ತಾ ಭಗವಂತನನ್ನು ನಮಗೆ ಜ್ಞಾನ ಕೊಡುವಂತ ಯಾಚನೆ ಮಾಡಿದ್ರು ಅಂತ ಅರ್ಥ. ಲೋಕಬಂಧುರು ಲೋಕನಾಥ ಅಂತ ಈ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಶಬ್ದನೂ ಕೂಡ ಕೇಳಿಸ್ತದೆ. ಲೋಕನಾಥ ಅಂತಂದ್ರೆ ಜಗತ್ತನ್ನ ಆಳುವವನು ಅಂತ ಅಲ್ಲಿ ಅರ್ಥ. ನೀವೊಂದು ಶ್ಲೋಕ ಕೇಳಿರ್ತೀರಿ, ಅನಾಥ ಉಭಾವಪಿ ಬಹುವ್ರೀಹಿರಹಂ ರಾಜನ್ ಷಷ್ಠೀ ತತ್ಪುರುಷೋ ಭವಾನ್ ಅಂತ. ಕವಿಯೊಬ್ಬ ರಾಜನಿಗೆ ಹೇಳಿದಂತೆ, ನಾವಿಬ್ರು ಲೋಕನಾಥರು. ರಾಜನಿಗೆ ಸಿಟ್ಟು ಬರೋ ಒಂದು ಸಂದರ್ಭ. ರಾಜ ಲೋಕನಾಥ ಅಂದ್ರೆ ಸರಿ, ಈ ಕವಿ ದಟ್ಟ ದರಿದ್ರ, ಇವನು ಹೇಗೆ ಲೋಕನಾಥ? ಅದಕ್ಕೆ ಕವಿ ಹೇಳಿದಂತೆ, ಬಹುವ್ರೀಹಿರಹಂ ರಾಜನ್, ಲೋಕವೇ ನಾಥವಾಗಿ ಉಳ್ಳವನು, ಲೋಕವೇ ನನಗೆ ಅನ್ನ ಆಹಾರಗಳನ್ನು ಸಂಭಾವನೆಗಳನ್ನು ಕೊಟ್ಟು ಸಲಹಬೇಕು. ಅದಕ್ಕಾಗಿ ಲೋಕವೇ ನಾಥವಾಗಿ ಉಳ್ಳವನು, ಬಹುವ್ರೀ ಸಮಾಸದಿಂದ ನಾನು ಲೋಕನಾಥ. ಲೋಕಃ ನಾಥಃ ಯಶಸ್ಸಃ ಇತ್ಯ. ಲೋಕಸ್ಯ ನಾಥಃ ಲೋಕನಾಥಃ, ಲೋಕಕ್ಕೆ ಒಡೆಯ ನೀನು, ಆ ಅರ್ಥದಲ್ಲಿ ನೀನು ಲೋಕನಾಥ ಅಂತ ಅವನು ಹೇಳಿದಂತೆ. ಷಷ್ಠಿ ತತ್ಪುರುಷದ ಅರ್ಥದಲ್ಲೇ ಅವನು ಲೋಕನಾಥ, ಇವನು ಲೋಕನಾಥ ಅಂತ ಕೂಡ ಹೇಳ್ಬೋದು ಈ ಧಾತುವನ್ನು ನೋಡಿದರೆ. ಲೋಕಂ ನಾಥತೆ ಇತಿ ಲೋಕನಾಥಃ, ಲೋಕವನ್ನು ಬೇಡುವವನು ಈ ಕವಿ, ಅದರಿಂದ ಲೋಕನಾಥ. ಲೋಕಂ ನಾಥತೆ, ಲೋಕವನ್ನು ಆಳ್ತಾನಾದ್ರಿಂದ ಲೋಕನಾಥ ಆ ರಾಜ. ಹೀಗರ್ಥದಲ್ಲಿ ಲೋಕಬಂಧು ಲೋಕನಾಥಃ, ಲೋಕಂ ನಾಥತೆ ಭಗವಾನ್. ಅಲ್ಲಿ ನಾಥತೆ ಬದಲು ನಾಥತಿ ಅಂತ ಪರಸ್ಮೈ ಪದ ಉಪಯೋಗ ಮಾಡಿದ್ರೆ ಒಳ್ಳೆಯದು. ತನಗಾಗಿ ಅವನೇನು ಯಾವ ಪ್ರಯೋಜನವನ್ನು ಇಟ್ಕೊಂಡು ಆಳುವುದಿಲ್ಲ, ಜಗತ್ತಿಗಾಗಿ ಆಳ್ತಾನೆ. ಅದಕ್ಕಾಗಿ ಲೋಕನಾಥ, ಹೀಗೆ ಭಗವಂತ ಅಂತ ಅದರ ಅರ್ಥ ಕಾಣಬಹುದು. ನಾವೀಗ ಇದು ಮಾಡೋದು ಕಡಿಮೆ. ನಾಥತಿ ಅಥವಾ ನಾಥತೆ, ನಾಥತೆ ಇದೆಲ್ಲ ಹೀಗೆ ಉಭಯ ಪದದಲ್ಲಿ ಮಾಡಬಹುದು.